ಗಸಗಸೆ ಪಾಯಸಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊಬ್ಬರಿ ಮುಕ್ಕಾಲು, ಬೆಲ್ಲ ಬೇಕಾಗಿರೋ ಅಷ್ಟು, ಸಿಹಿಗೆ ತಕ್ಕಷ್ಟು, ಗೋಡಂಬಿ ದ್ರಾಕ್ಷಿ ಮತ್ತು ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಗಸಗಸೆ ಹುರಿದಿಟ್ಕೊಂಡಿದ್ದೀನಿ, ಗಸಗಸೆನ ಹುರಿಬೇಕು, ಮತ್ತು ಏಲಕ್ಕಿ ಒಂದು 3, ಕರಿಲಿಕ್ಕೆ ತುಪ್ಪ, ಗೋಡಂಬಿ ದ್ರಾಕ್ಷಿ ಕರಿಲಿಕ್ಕೆ. ಮೊದಲಿಗೆ ನಾನು ಕೊಬ್ಬರಿನ ಒಂದು ಗ್ರೈಂಡರ್ ಮಾಡ್ಕೊಳ್ಳೋಣ. ಕೊಬ್ಬರಿನ ಮಿಕ್ಸರ್ ಗ್ರೈಂಡರ್ ಮಾಡ್ಕೊಳ್ಳೋಣ. ಅದಾದ ನಂತರ ಏಲಕ್ಕಿನ ಹಾಕ್ಕೊಂಬಿಡ್ತೀನಿ ನಾನು. ಏಲೆ ಸಿಪ್ಪೆ ತೆಗಿಯಲ್ಲ, ಗಸಗಸೆ ಏಲಕ್ಕಿ ಎಲ್ಲದು ಹಾಕ್ಕೊಂಡು ಅದನ್ನೆರಡೂ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಅಕ್ಕಿ ನೆನೆಸಿಟ್ಕೊಂಡಿರೋದಂಥದ್ದು ಅಕ್ಕಿನ ಸ್ವಲ್ಪ ಹಾಕ್ಕೋಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು 2 ಬೌಲ್ಸ್ ಅಷ್ಟು ನೀರನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ರುಬ್ಕೊಂಬಿಡೋಣ. ಈ ಥರ ನೈಸಾಗಿ ಇಷ್ಟಿದ್ರೆ ಸಾಕು. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿ ಸ್ವಲ್ಪ ನೀರು ಇಟ್ಕೊಂಡ್ಬಿಡೋಣ. 2 ಕಪ್ ನೀರು ಹಾಕಿ ಬೆಲ್ಲನ ಕರಗಿಸ್ಕೊತೀನಿ. ಬೆಲ್ಲನ ಕರಗಿಸ್ಕೊಂಡು ಬೆಲ್ಲ ಕರಗ್ತಾ ಇದೆ, ಸ್ವಲ್ಪ ಕರಗಿದೆ. ಇದು ನಾನು ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಇದಕ್ಕೆ ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿರುಗಿಸಿ ಅದು ಕುದಿ ಬರಬೇಕು. ಕುದೀತಾ ಇದೆ, ಕುದಿಲಿಕ್ಕೆ ಬಿಡೋಣ. ಮತ್ತು ಕುದೀತಾ ಇದೆ, ಕುದಿಯೋವರೆಗೂ ನಾವು ಇದು ಗೋಡಂಬಿ ದ್ರಾಕ್ಷಿ ಕರ್ಕೊಂಬಿಡ್ತೀವಿ. ತುಪ್ಪದಲ್ಲಿ ಹುರ್ಕೊಂಬಿಡೋಣ ಗೋಡಂಬಿ ದ್ರಾಕ್ಷಿನ. ಮೊದಲಿಗೆ ಒಂದು ಪಾನ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ, ನಮಗೆ ಎಷ್ಟು ಬೇಕು ಅಷ್ಟು ತುಪ್ಪನ ಗೋಡಂಬಿ ದ್ರಾಕ್ಷಿ ಕರಿಯಷ್ಟು ಹಾಕ್ಕೊಂಬಿಟ್ಟು ಕಾಯಿ ಇವಾಗ ಹಾಕ್ತಾಯಿದ್ದೀನಿ, ಕರ್ಕೊತಾ ಇದ್ದೀನಿ. ಸ್ವಲ್ಪ ಅದು ಬಣ್ಣ ಬರೋವರೆಗೆ ಹಾಕ್ಕೊಬೇಕು. ಹುರ್ಕೊಳ್ಳೋಣ ಹಿಂಗೆ. ಮತ್ತು ಇದನ್ನು ಸ್ವಲ್ಪ ಹಂಗೆ ಕೈ ಆಡಿಸ್ಕೊಳ್ಳೋಣ. ಅಕ್ಕಿ ಹಾಕಿದ್ದೀನಲ್ಲ ಅದರಿಂದ ಸ್ವಲ್ಪ ತಲೆ ಆಡೋದು ಬಿಡುತ್ತೆ. ಇದಾಗಷ್ಟು ಇದಾಯಿತು. ಇವಾಗ ದ್ರಾಕ್ಷಿ ಹಾಕ್ತೀನಿ ನಾನು. ಇವಾಗ ಇದು ಸ್ವಲ್ಪ ಬ್ರೌನ್ ಆದಮೇಲೆ ನಾನು ನಂದಿನಿ ತುಪ್ಪ ತೊಗೊಂಡಿದ್ದೀನಿ. ಮೈಕೈ ನೋವು ಮತ್ತು ನಿದ್ರೆ ಬರಲ್ಲ ಅಂದಾಗ ಇದನ್ನು ಮಾಡಿಕೊಂಡು ಆವಾಗ ಕುಡಿದ್ರೆ ತುಂಬ ಒಳ್ಳೆಯದು ಹೆಲ್ತಿಗೆ. ನಿದ್ರೆ ಚೆನ್ನಾಗಿ ಬರುತ್ತೆ. ರಾತ್ರಿ ನಿದ್ರೆ ಬರಲ್ಲ ಅನ್ನೋರು ಇದನ್ನು ಔಷಧಿಯಾಗಿ ತೊಗೋಬೋದು. ರಾತ್ರಿ ಹೊತ್ತು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಶುಗರ್ ಇರೋರು ನೋಡ್ಕೊಂಡು ಹಾಕಲಿ ಸ್ವೀಟ್ನ.
ಇವಾಗ ಇದಾಗಿದೆ. ಇವಾಗ ಸಾಕಿಷ್ಟು, ಇಷ್ಟು ಸಾಕು. ಇವಾಗ ಮತ್ತು ಇದನ್ನು ಒಂದು ಸೈಡ್ಗೆ ಇಟ್ಕೊಡೋಣ. ಇದನ್ನು ಈಗ ತಿರ್ಕೊಳ್ಳೋಣ. ಇಲ್ಲಿ ಕೊಬ್ಬರಿ, ಗಸಗಸೆ, ಅಕ್ಕಿ, ಏಲಕ್ಕಿ, ಬೆಲ್ಲ ಇಷ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನೇನು ಇದಾಗ್ತು. ಸ್ವಲ್ಪ ಬೆಲ್ಲ ಕರಗಿ ಕುದಿ ಬಂದ ತಕ್ಷಣ ಇದನ್ನು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ. ಚೆನ್ನಾಗಿ ನಿದ್ದೆ ಬರುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಅವಾಗವಾಗ ನಮ್ಮ ಮನೇಲಿ ಮಾಡ್ತಾಯಿರ್ತೀನಿ. ಬೇಗ ಆಗುತ್ತೆ ಇದು, ಈಸಿ. ಎಲ್ಲ ಪಾಯಸಕ್ಕಿಂತಲೂ ಈಸಿ ಇದು. ಇದು ನನ್ನ ಮೊದಲನೇ ವಿಡಿಯೋ ಇದು. ಲೈಕ್ ಮಾಡಿ ಪ್ಲೀಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆಯಿತಾ ಫ್ರೆಂಡ್ಸ್, ಈಗ ಕುದೀತಾ ಇದೆ ಇದು. ಮೊದಲನೇ ರೆಸಿಪಿ. ಕುದೀತಾ ಇದೆ. ಪಾಯಸ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಬೆಂದಿದೆ ಅದು. ಗೋಡಂಬಿ, ದ್ರಾಕ್ಷಿ ಕರೆದಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿತು, ಕಂಪ್ಲೀಟ್ ಆಯಿತು. ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ಪಾಯಸ ರೆಡಿ. ಗಸಗಸೆ ಪಾಯಸ. ಗಸಗಸೆ ಪಾಯಸ ತಿಂದು ಆರಾಮಾಗಿ ನಿದ್ದೆ ಮಾಡಿ. ಎಷ್ಟು ಚೆನ್ನಾಗಿ ಬಂದಿದೆ ಪಾಯಸ, ತುಂಬ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಇದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ. ನನ್ನ ಮಗನಿಗಂತೂ ತುಂಬ ಇಷ್ಟ ಇದು. ನಮ್ಮ ಮನೆಯವರು ಬರಲ್ಲ, ಟೆನ್ಷನ್ ಅದು ಇದು ಅಂತ ಹೇಳ್ತಾನೆ ಇರ್ತಾರೆ. ಆವಾಗ ನಾನು ಗಸಗಸೆ ಪಾಯಸ ಮಾಡಿಕೊಡ್ತೀನಿ. ಇದ್ದರೆ ಚೆನ್ನಾಗಿ ಬಂತು ರಾತ್ರಿ, ತುಂಬ ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾರೆ. ಅದರಿಂದ ನಿಮಗೂ ಈ ಸಲಹೆನ ನಾನು ಕೊಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬಂತು. ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಗಸಗಸೆ ಪಾಯಸ ರೆಡಿ.